So surface area evaporation is faster if the exposed surface area of the liquid is large. ಯಾವಾಗ ಸರ್ಫೇಸ್ ಏರಿಯಾ ಯಾವ ರೀತಿ ಲಿಕ್ವಿಡ್ ಆಗಿ ಲಾರ್ಜ್ ಲಿಕ್ವಿಡ್ ಆಗಿರುತ್ತೋ ಅದರ ಆಧಾರದ ಮೇಲೂ ಕೂಡ ಇವಾಪರೇಷನು ಬೇಗ ಆಗುತ್ತೆ. ಸೊ ಕಂಡೆಂಟೇಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಡೆಂಟೇಷನ್? ಘನೀಕರಣ, ಘನೀಭವಿಸುವಿಕೆ ಅಂತ ಹೇಳ್ತೇವೆ. ಕಂಡೆಂಟೇಷನ್, so condensation is the process by which water vapor turn into droplets water on cooling. ಸೊ ಯಾವಾಗ ವಾಟರ್ ವೇಪರ್ ಎಲ್ಲವೂ ಕೂಡ ಟರ್ನ್ಸ್ ಇಂಟು ಎ ಡ್ರಾಪ್ಲೆಟ್ಸ್, ಚಿಕ್ಕ ಚಿಕ್ಕ ಹನಿಗಳಾಗಿ ಡ್ರಾಪ್ಲೆಟ್ಸ್ ಆಗಿ ವಾಟರ್ ಆನ್ ಕೂಲಿಂಗ್, ಕೂಲ್ ಆದಂಥ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇನ್ ನೇಚರ್, ಪ್ರಕೃತಿಯಲ್ಲಿ. ಸೊ ವಾಟರ್ ವೇಪರ್ ಕಂಡೆನ್ಸ್ ಟು ಫಾರ್ಮ್ ಕ್ಲೌಡ್ಸ್, ರೈನ್, ಡ್ಯೂ, ಫಾಸ್ಟ್, ಹೈಲ್ ಆ್ಯಂಡ್ ಸ್ನೋ. ಸೊ ಈ ಕಂಡೆನ್ಸೇಷನು ಕ್ಲೌಡ್ಸ್ ಆಗ್ಬೋದು, ಮೋಡಗಳಾಗ್ಬೋದು, ನಂತರ ಅದು ಮಳೆಯ ರೀತಿಯಲ್ಲಿ ಬರ್ಬೋದು, ಸೊ ಸ್ನೋ ಆಗಿ ಬಿಡ್ಬೋದು. ಸೊ ಇದನ್ನು ನಾವು ಕಂಡೆಂಟೇಷನ್ ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಡೆಂಟೇಷನ್? ಕಂಡೆಂಟೇಷನ್ ಈಸ್ ದ ಪ್ರೋಸೆಸ್, ಕಂಡೆಂಟೇಷನ್ ಈಸ್ ದ ಪ್ರೋಸೆಸ್ ವಿಚ್ ವಾಟರ್ ವೇಪರ್ ಏನಿದೆ, ನೀರಿನ ಆವಿ ಏನಿದೆ, ಇಟ್ ಈಸ್ ಟರ್ನ್ ಇನ್ ಟು ಡ್ರಾಪ್ಲೆಟ್ಸ್ ಆಫ್ ದ ವಾಟರ್ ಆನ್ ಕೂಲಿಂಗ್. ಇವೆಲ್ಲವೂ ಕೂಡ ಕೂಲಾಗಿ, ತಣ್ಣಗಾಗಿ, ಡ್ರಾಪ್ಲೆಟ್ಸ್ ಆಗಿ, ಹನಿಗಳಾಗಿ ಘನೀಭವಿಸೋದನ್ನೇ ನಾವು ಕಂಡೆಂಟೇಷನ್ ಅಂತ ಕರಿತೇವೆ. ಅದು ಈ ಪ್ರಕೃತಿಯಲ್ಲಾಗುತ್ತೆ. ಸೊ ವಾಟರ್ ವೇಪರ್ ಕಂಡೆನ್ಸ್ ಟು ಫಾರ್ಮ್ ಕ್ಲೌಡ್ಸ್, ಅದು ಕಂಡೆಂಟೇಷನ್ ಏನಾಗ್ಬೋದು, ಕ್ಲೌಡ್ಸ್ ಆಗ್ಬೋದು, ರೈನ್ ಆಗ್ಬೋದು, ಮತ್ತು ಫಾಸ್ಟ್, ಹೇಲು, ಸ್ನೋ ಆಗಿ ಅದು ಟರ್ನ್ ಆಗುತ್ತೆ. ಆ್ಯಂಡ್ ಫಾಗ್, ವಾಟ್ ಈಸ್ ದ ಮೀನಿಂಗ್ ಆಫ್ ಫಾಗ್? ಸೊ ಸಮಟೈಮ್ಸ್ evaporation takes place, but the clouds form very close to surface of the ground. So this means the air becomes full of tiny droplets of water vapors. It is like being in a clouds. This is called fog. Fog anta yaudana kariteve andre sometimes evaporation takes places. ಯಾವುದೆಲ್ಲ ನೀರಿನ ಆವಿಯಾಗಿರುತ್ತೋ ಅವೆಲ್ಲವೂ ಕೂಡ ಒಂದೊಂದು ಪ್ಲೇಸಸ್ಸಲ್ಲಿ ಇರುತ್ತೆ. ಬಟ್ ದ ಕ್ಲೌಡ್ಸ್ ಫಾರ್ಮ್ ವೆರಿ ಕ್ಲೋಸ್ ಟು ಸರ್ಫೇಸ್ ದ ಗ್ರೌಂಡಲ್ಲಿ ಇವೆಲ್ಲವೂ ಕೂಡ ಒಟ್ಟಾಗಿ ಸೇರುತ್ತೆ. ದಿಸ್ ಮೀನ್ಸ್ ದ ಏರ್ ಬಿಕಮ್ಸ್ ಫುಲ್ ಆಫ್ ಟೈನಿ ಡ್ರಾಪ್ಲೆಟ್ಸ್, ಚಿಕ್ಕದಾದಂಥ ಹನಿಗಳ ರೂಪದಲ್ಲಿ ಗ್ರೌಂಡ್ಸಲ್ಲಿ ಇರೋದನ್ನು ಕಾಣ್ತೇವೆ. ಸೊ ಆಫ್ ವಾಟರ್ ವೇಪರ್ ಇಟ್ ಈಸ್ ಲೈಕ್ ಬೀಯಿಂಗ್ ಇನ್ ಎ ಕ್ಲೌಡ್ಸ್ ಆಗಿರೋದನ್ನು ನಾವು ಕಾಣ್ತೇವೆ. ಇದನ್ನು ನಾವು ದಿಸ್ ಈಸ್ ಕಾಲ್ಡ್ ಫಾಗ್ಸ್ ಅಂತ ಕರಿತೇವೆ. ಸೊ ಡ್ಯೂ ನೋಡಿ, ಅಂದರೆ ಮಂಜು ರೀತಿ ಇರುತ್ತಲ್ಲ ಗೊತ್ತಾ, ನಾವು ಈಗ ಓಡಾಡುವಾಗ ಮುಂಜಾನೆ ಟೈಮಲ್ಲಿ ಎಲ್ಲವೂ ಕೂಡ ಒಂಥರ ಮಂಜೆಲ್ಲ ತುಂಬಿರುತ್ತೆ, ಇದನ್ನು ನಾವು ಫಾಗ್ ಅಂತ ಕರಿತೀವಿ. ಸಮಟೈಮ್ಸ್ ಇವಾಪರೇಷನ್ ಟೇಕ್ ಪ್ಲೇಸ್ ಬಟ್ ಕ್ಲೌಡ್ಸ್ ಫಾರ್ಮ್ ವೆರಿ ಕ್ಲೋಸ್ ಟು ಸರ್ಫೇಸ್ ಆಫ್ ದ ಗ್ರೌಂಡ್. ಆ ಗ್ರೌಂಡ್ ಸುತ್ತ ಎಲ್ಲ ನಮ್ಮ ಸುತ್ತಮುತ್ತಲೂ ಕೂಡ ಒಂಥರ ಮಂಜು ಮುಚ್ಕೊಂಡಿರೋ ಥರ ಕಾಣಿಸ್ತಾ ಇರುತ್ತೆ. ಬಿಕಮ್ಸ್ ಫುಲ್ ಆಫ್ ಟೈನಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ವೇಪರ್, ಸಣ್ಣದಾದಂಥ ಹನಿಗಳಿಂದ ಅದು ಕೂಡಿರುತ್ತೆ. ಇಟ್ ಈಸ್ ಲೈಕ್ ಎ ಬೀಯಿಂಗ್ ಎ ಕ್ಲೌಡ್ ಥರನೇ ಮುಚ್ಕೊಂಡಿರುತ್ತೆ. ಇದನ್ನೇ ನಾವು ಫಾಗ್ ಅಂತ ಕರಿತೇವೆ. ಆ್ಯಂಡ್ ಡ್ಯೂ ಅಂದ್ರೇನು? ಆಫ್ಟರ್ ಎ ಕೋಲ್ಡ್ ನೈಟ್, ಸೊ ಚಳಿ ರಾತ್ರಿಯ ನಂತರ ಡ್ಯೂ ಕ್ಯಾನ್ ಬಿ ಸೀನ್ ಆನ್ ದ ಗ್ರಾಸ್, ಆನ್ ದ ಲೀವ್ಸ್. This is because the cold night. ಸೊ ನಾವು ಇದನ್ನು ವಿಂಟರ್ ಸೀಸನಲ್ಲಿ ಕಾಣ್ತೇವೆ. ಸೊ ಕೋಲ್ಡ್ ನೈಟ್ ಆದ ನಂತರ ಬೆಳಗಿನ ಜಾವದಲ್ಲಿ ನಾವು ಈ ಡ್ರಾಪ್ಲೆಟ್ಸ್ನ, ಚಿಕ್ಕ ಹನಿಗಳನ್ನು ಗ್ರಾಸ್ ಮೇಲೆ, ಹುಲ್ಲಿನ ಮೇಲೆ ಅಥವಾ ಎಲೆಗಳ ಮೇಲೆ ಚಿಕ್ಕ ಹನಿ ಬಿದ್ದಿರೋದನ್ನು ಕಾಣ್ತೇವೆ. ಸೊ ಹೋಲ್ಡ್ ಲೆಸ್ ವಾಟರ್ ವೇಪರ್ ದೆನ್ ಹಾಟ್ ಏರ್. So the water vapor condenses into drop of water and settle down on grass, plants, parked vehicles, etc. So ಗಾಡಿ ಮೇಲೆ, ಮನೆ ಮೇಲೆ ಅಥವಾ ಪ್ಲ್ಯಾಂಟ್ಸ್ ಮೇಲೆ, ಗ್ರಾಸ್ ಮೇಲೆ ಸಣ್ಣದಾದಂಥ ಹನಿಗಳು ಇರೋದನ್ನು ನಾವು ಕಾಣ್ತೇವೆ. ಸೊ ಇದನ್ನು ನಾವು ಡ್ಯೂ ಅಂತ ಕರಿತೇವೆ. ಸೊ ಆ್ಯಂಡ್ ನೆಕ್ಸ್ಟ್ ಫ್ರಾಸ್ಟ್. when the temperature drops below 0 degrees Celsius, the water vapor freezes to form crystal. This formation of ice on grass blades on a cold object is called frost. ಸೊ ಯಾವಾಗ ಟೆಂಪ್ರೇಚರು 0 ಡಿಗ್ರಿ ಅಂದರೆ
0 ಡಿಗ್ರಿ ಇರುತ್ತೆ, ತುಂಬ ಕಡಿಮೆ ಉಷ್ಣಾಂಶನೇ ಇಲ್ಲದೆ ತುಂಬ ಚಳಿಯಿಂದ ಕೂಡಿರುವಂತಹ ಸಂದರ್ಭದಲ್ಲಿ ವಾಟರ್ ವೇಪರ್ ಫ್ರೀಸ್, ಅದು ಫ್ರೀಸ್ ಆಗುತ್ತೆ, ತಣ್ಣಗಾಗುತ್ತೆ. ಆರ್ ಫ್ರಮ್ ಕ್ರಿಸ್ಟಲ್ ಅಂದರೆ ಕಲ್ಲುಗಳಾಗಿ ಮಾರ್ಪಡುತ್ತೆ. ದಿಸ್ ಫಾರ್ಮೇಷನ್ ಆಫ್ ಐಸ್ ಗ್ರಾಸ್ ಬ್ಲೇಡ್ಸ್, ಇವುಗಳು ಗ್ರಾಸಲ್ಲಿ ಬ್ಲೇಡ್ಸಲ್ಲಿ ಇರೋದನ್ನ ಕಾಣ್ತೇವೆ. ಸೊ ಇಟ್ ಈಸ್ ಕಾಲ್ಡ್ ಫಾಸ್ಟ್ ಅಂತ ಕರಿತೇವೆ. ಇದು ಹೈಲ್ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಹೈಲ್? ಹೈಲ್ ಯೂಸುವಲಿ ಫಾಲ್ಸ್ ಡ್ಯೂರಿಂಗ್ ದ ಥಂಡರ್ ಸ್ಟ್ರಾಮ್ಸ್. ಸೊ ಹೈಲ್ ಯೂಸುವಲಿ ಫಾಲ್ಸ್ ಡ್ಯೂರಿಂಗ್ ದ ಥಂಡರ್ ಸ್ಟ್ರಾಮ್, ಜೋರಾದ ಗಾಳಿ ಬೀಸ್ತಾ ಇದ್ದುವಂತಹ ಸಂದರ್ಭದಲ್ಲಿ ಹೈಲನ್ನು ಕಾಣ್ತೇವೆ, ಹೈಲನ್ನು. ಸೊ ಇಟ್ಸ್ ಫಾರ್ಮ್ಸ್ ಇನ್ ಎ ಬಿಗ್ ಡಾರ್ಕ್ ಕ್ಲೌಡ್ಸ್. ಸೊ ಇದು ಡಾರ್ಕ್ ಕ್ಲೌಡ್ಸ್ ಆಗಿರುತ್ತೆ, ಅಂದರೆ ಕಪ್ಪು ಮೋಡಗಳಲ್ಲಿ ಇರ್ತವೆ. ವೆನ್ ಸ್ಲೀಟ್ ಈಸ್ ಬ್ಲೌನ್ ಅಪ್ ಇನ್ ಟು ಕ್ಲೌಡ್ಸ್ ಬೈ ದ ವಿಂಡ್, ದ ಕ್ರಿಸ್ಟಲ್ ಆಫ್ ಐಸ್ ಜಾಯಿನ್ ಟು ಗ್ರೋ ಬಿಗ್ ಇನ್ ಸೈಜ್ ಆ್ಯಂಡ್ ರೌಂಡ್ ಇನ್ ಶೇಪ್. ಸೊ ರೌಂಡ್ ರೀತಿಯಲ್ಲಿ ಇರ್ತವೆ. ದೀಸ್ ಐಸ್ ಬಾಲ್ಸ್ ಕಮ್ ಡೌನ್ ಟು ದ ಅರ್ತ್, ವಿ ಕ್ಯಾನ್ ಕಾಲ್ ದಿಸ್ ಹೈಲ್. ಸೊ ಇವುಗಳು ಭೂಮಿಯ ಮೇಲ್ಗಡೆ ಬೀಳ್ತವೆ, ಅವುಗಳು ಕ್ರಿಸ್ಟಲ್ ಥರ ಅಂದರೆ ಕಲ್ಲುಗಳ ಹಾಗೆ ಬೀಳ್ತವೆ. ದ ಫಾಲಿಂಗ್ ಐಸ್ ಬಾಲ್ಸ್, ಸೊ ಐಸ್ ಬಾಲ್ ಆಗಿ ಬೀಳ್ತವೆ. ಸೊ ಇದನ್ನು ಹೈಲ್ ಸ್ಟೋನ್ ಅಂದರೆ ಆನೆಕಲ್ಲು ಅಂತಲೂ ಹಾಲಿಕಲ್ಲು ಅಂತಲೂ ಸಹ ಕರಿತೇವೆ. ಹೈಲ್ ಸ್ಟೋನ್ ಆರ್ ಸಮ್ಟೈಮ್ಸ್ ಕ್ವೈಟ್ ಬಿಗ್, ಕೆಲವೊಂದು ಸರಿ ಅದು ದೊಡ್ಡದಾಗೂ ಇರುತ್ತೆ. ಕಾಸಸ್ ಡ್ಯಾಮೇಜ್ ಟು ಸ್ಟ್ಯಾಂಡಿಂಗ್ ಕ್ರಾಪ್ಸ್, ಬೆಳೆದಿರುವಂತಹ ಬೆಳೆಗೂ ಕೂಡ ಯಾವಾಗ ಇದು ಕ್ರಿಸ್ಟಲ್ ಆಗಿ ಅಥವಾ ಹೈಲ್ ಸ್ಟೋನ್ ಆಗಿ ಬೀಳ್ತದೋ ಆವಾಗ ಬೆಳೆದಿರುವಂತಹ ಬೆಳೆಗಳಿಗೆ ಕೂಡ ಇದು ತೊಂದರೆಯನ್ನು ಉಂಟು ಮಾಡುತ್ತೆ. ಆ್ಯಂಡ್ ಪ್ಲ್ಯಾಂಟ್ಸ್ಗೂ ಕೂಡ ಗಿಡಗಳಿಗೆ ತೊಂದರೆ ಉಂಟಾಗುತ್ತೆ. ಕಿಲ್ ಬರ್ಡ್ಸ್, ಮತ್ತು ಪಕ್ಷಿಗಳು ಸಹ ಈ ರೀತಿಯಾದಂತಹ ದೊಡ್ಡದಂತಹ ಹೈಲ್ ಸ್ಟೋನ್ ಬಿದ್ದಾಗ ಅವುಗಳು ಸಹ ಸತ್ತೋಗ್ತವೆ. ಕ್ಯಾಟಲ್, ಕೌ ಆಗಿರ್ಬೋದು ಅಥವಾ ಅದರ್ ಆ್ಯನಿಮಲ್ಸ್ ಕಾಚ್ ಇನ್ ದ ಓಪನ್, ಇವುಗಳ ಮೇಲೆ ಬಿದ್ದಾಗ ಅವುಗಳು ಸತ್ತೋಗುವಂತಹ ಪರಿಸ್ಥಿತಿಯು ಕೂಡ ಉಂಟಾಗುತ್ತೆ. ಸ್ನೋ, ನೆಕ್ಸ್ಟು ಸ್ನೋ ಹೈ ಅಪ್ ಆನ್ ದ ಮೌಂಟೇನ್ಸ್. ಸ್ನೋ ಹೈ ಅಪ್ ಆನ್ ದ ಮೌಂಟೇನ್ಸ್, ಸೊ ಪರ್ವತದ ಮೇಲೆ ಕಂಡು ಬರುವಂತಹ ಸ್ನೋ ಆಗಿರುತ್ತೆ. ಸೊ ಹೈ ಅಪ್ ದ ಮೌಂಟೇನ್ಸ್, ಸೊ ವೇರ್ ದ ಟೆಂಪ್ರೇಚರ್ ಈಸ್ ಲೋ, ತುಂಬ ಉಷ್ಣಾಂಶ ಕಡಿಮೆ ಇದ್ದಂತಹ, ಉಷ್ಣಾಂಶವೇ ಇಲ್ಲದೆ ಇರುವಂತಹ ಪ್ರದೇಶದಲ್ಲಿ ಈ ಸ್ನೋಸನ್ನು ಕಾಣ್ತೇವೆ. ಸೊ ದ ರೈಸಿಂಗ್ ವಾಟರ್ ವೇಪರ್ ಸಮಟೈಮ್ಸ್ ಕಂಡೆನ್ಸ್ ಟು ಫಾರ್ಮ್ ಐಸ್ ಕ್ರಿಸ್ಟಲ್ ಇನ್ಸ್ಟೆಡ್ ಆಫ್ ವಾಟರ್ ಡ್ರಾಪ್ಸ್. ದಿಸ್ ಈಸ್ ಲೀಡ್ಸ್ ಟು ಸ್ನೋಫಾಲ್. ಸೊ ಯಾವುದು ವಾಟರ್ ವೇಪರ್ ಆಗಿರುತ್ತೋ ಆ ವಾಟರ್ ವೇಪರ್ ಎಲ್ಲ ಡ್ರಾಪ್ಲೆಟ್ಸು ಕ್ರಿಸ್ಟಲ್ ಆಗಿ ಟರ್ನ್ ಆಗುತ್ತೆ. ಇನ್ಸ್ಟೆಡ್ ಆಫ್ ವಾಟರ್ ವೇಪರ್ ಬದಲಾಗಿ ವಾಟರ್ ಡ್ರಾಪ್ಸ್ನ ಬದಲಾಗಿ ಅವೆಲ್ಲವೂ ಕೂಡ ಐಸ್ ಕ್ರಿಸ್ಟಲ್ ಆಗಿರುತ್ತೆ, ಅಂದರೆ ಮಂಜು ಗೆಡ್ಡೆ ಆಗಿರುತ್ತವೆ. ಸೊ ದಿಸ್ ಈಸ್ ಲೀಡ್ಸ್ ಟು ಸ್ನೋಫಾಲ್, ಇವೆಲ್ಲವೂ ಕೂಡ ಸ್ನೋಫಾಲ್ ಆಗಲಿಕ್ಕೆ ಕಾರಣವಾಗಿರುತ್ತೆ. ಅಂದರೆ ಹೈ ಅಪ್ ದ ಮೌಂಟೇನ್ಸ್, ಸೊ ಎತ್ತರವಾದಂತಹ ಶಿಖರಗಳಲ್ಲಿ ಈ ರೀತಿಯಾದಂತಹ ಸ್ನೋವನ್ನು ಕಾಣ್ತೇವೆ. ವೇರ್ ದ ಟೆಂಪ್ರೇಚರ್ ಈಸ್ ಲೋ, ಎಲ್ಲಿ ತುಂಬ ಟೆಂಪ್ರೇಚರು ಲೋ ಆಗಿರುತ್ತೋ ಅಂದರೆ ಕಡಿಮೆ ಟೆಂಪ್ರೇಚರ್, ಕಡಿಮೆ ಉಷ್ಣಾಂಶ ಇರುತ್ತೋ, ದ ರೈಸಿಂಗ್ ವಾಟರ್ ವೇಪರ್ ಸಮಟೈಮ್ಸ್ ಕಂಡೆನ್ಸ್. ಸೊ ವಾಟರ್ ವೇಪರ್ ಆಗಿರುವಂಥದ್ದು, ನೀರಿನ ಆವಿ ಆಗಿರುವಂಥದ್ದು, ಸೊ ಸಮಟೈಮ್ಸ್ ಕಂಡೆನ್ಸ್ ಟು ಫಾರ್ಮ್ ಐಸ್ ಕ್ರಿಸ್ಟಲ್, ಮಂಜುಗೆಡ್ಡೆಯಾಗಿ ಅದು ಪರಿವರ್ತನೆ ಆಗುತ್ತೆ. ಸೊ ಆಫ್ ದ ಡ್ರಾಪ್ಲೆಟ್ಸ್, ಸೊ ಇನ್ಸ್ಟೆಡ್ ಆಫ್ ವಾಟರ್ ಡ್ರಾಪ್ಲೆಟ್ಸ್, ವಾಟರ್ ಡ್ರಾಪ್ ಆಗಿ ನೀರಿನ ಹನಿ ಆಗೋದ್ರ ಬದಲು ಅದು ಏನಾಗುತ್ತೆ, ಐಸ್ ಕ್ರಿಸ್ಟಲ್ ಆಗಿ ಮಂಜುಗೆಡ್ಡೆಯಾಗಿ ಟರ್ನ್ ಆಗುತ್ತೆ. ಸೊ ದಿಸ್ ಲೀಡ್ಸ್ ಟು ಸ್ನೋಫಾಲ್, ಇದು ಸ್ನೋಫಾಲ್ ಆಗಿ ಬೀಳಲಿಕ್ಕೆ ಕಾರಣ ಆಗಿರುತ್ತೆ. ಆ್ಯಂಡ್ ಪ್ಯೂರಿಫಿಕೇಶನ್ ಆಫ್ ವಾಟರ್, another topic, that is purification of water. How to purification of water? So the water in wells of ponds may be impure and not fit for drinking. So ನೀರುಗಳು ವೆಲ್ಲಲ್ಲಿ ಅಂತಂದರೆ ಬಾವಿಯಲ್ಲಿ ಮತ್ತು ಪಾಂಡ್ಸ್ ಹಳ್ಳಗಳಲ್ಲಿ ಇರುವಂತಹ ನೀರು ಸೊ ಮೇ ಬಿ ಇಂಪ್ಯೂರ್, ತುಂಬ ಅಶುದ್ಧವಾಗಿರುತ್ತೆ. ನಾಟ್ ಫಿಟ್ ಫಾರ್ ಡ್ರಿಂಕಿಂಗ್, ಇದು ಕುಡಿಲಿಕ್ಕೆ ಅಷ್ಟು ಯೋಗ್ಯವಾಗಿರಲ್ಲ. ಇಟ್ ಮೇ ಕಂಟೈನ್ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ದಟ್ ವಿ ಕ್ಯಾನ್ ಸಿ. ಸೊ ಇಟ್ ಮೇ ಕಂಟೈನ್ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್, ಇದು ಇಟ್ ಮೇ ಕಂಟೈನ್ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಅಂದರೆ ಅವುಗಳಲ್ಲಿ ನೀರಿನಲ್ಲಿ ಇನ್ಸಾಲ್ಯುಬಲ್ ಅಂದರೆ ಕರಗದೇ ಇರುವಂತಹ
ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸನ್ನು ನಾವು ಕಾಣ್ತೇವೆ. ಸೊ ಡಿಸಾಲ್ವ್ಡ್ ಇಂಪ್ಯೂರಿಟೀಸ್ ಯಾವಾಗ ಇವು ಡಿಸಾಲ್ವ್ಡ್ ಆಗುತ್ತೋ ಇಂಪ್ಯೂರಿಟೀಸು, ದಟ್ ವಿ ಕೆನಾಟ್ ಸಿ ಆಸ್ ವೆಲ್ ಆಸ್ ಜೆಮ್ಸ್. ಯಾವಾಗ ನೀರಿನಲ್ಲಿ ಆ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಅಶುದ್ಧ ವಸ್ತುಗಳು ನೀರಿನಲ್ಲಿ ಕರಗ್ತಾವೋ ಅವುಗಳನ್ನು ನಾವು ಕಾಣಲಿಕ್ಕಾಗಲ್ಲ. ಸೊ ಕೆನಾಟ್ ಸಿ ಆಸ್ ವೆಲ್ ಆಸ್ ಜೆಮ್ಸ್, ಕೀಟಾಣುಗಳನ್ನು ಸಹ ನಾವು ಕಾಣಲಿಕ್ಕಾಗಲ್ಲ. ಸಚ್ ವಾಟರ್ ನೀಡ್ಸ್ ಟು ಬಿ ಪ್ಯೂರಿಫೈಡ್ ಬಿಫೋರ್ ಯೂಸ್. ಹಾಗಾಗಿ ಅವುಗಳನ್ನು ಯೂಸ್ ಮಾಡಲಿಕ್ಕೂ ಮೊದಲಾಗಿ ನಾವು ಏನು ಮಾಡಬೇಕು, ಅದನ್ನು ಪ್ಯೂರಿಫೈ ಮಾಡಿ ಅವುಗಳನ್ನು ಯೂಸ್ ಮಾಡಬೇಕು, ನೀರನ್ನು ಯೂಸ್ ಮಾಡಬೇಕು. ವೇ ಟು ರಿಮೂವ್ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್. ಹಾಗಾದರೆ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸನ್ನು ಹೇಗೆ ನಾವು ಬೇರ್ಪಡಿಸೋದು? ನೀರಿನಲ್ಲಿ ಕರಗದೇ ಇರುವಂತಹ ವಸ್ತುಗಳಿಂದ, ಆ ಅಶುದ್ಧವಾದಂತಹ ವಸ್ತುಗಳಿಂದ ನೀರನ್ನು ಶುದ್ಧ ಮಾಡೋದು ಹೇಗೆ? Sedimentation and decantation. So in this method, water is allowed to stand undisturbed in a container for some time. ಸೊ ಇಲ್ಲಿ ಒಂದು ಕಂಟೈನರನ್ನು ತಗೊಂಡು ನೀರನ್ನು ಅದ್ರ ಒಳಗಡೆ ಹಾಕಿ, ಸೊ ಇನ್ ದಿಸ್ ಮೆಥಡ್ ವಾಟರ್ ಇಸ್ ಅಲೌಡ್ ಟು ಸ್ಟ್ಯಾಂಡ್ ಅನ್ಡಿಸ್ಟರ್ಬ್ಡ್ ಇನ್ ಎ ಕಂಟೈನರ್ ಫಾರ್ ಸಮ್ ಟೈಮ್. ಸೊ ನೀರಿನಲ್ಲಿ ಹಾಕಿದಾಗ ಅದು ನೀರಿನ ತಳಭಾಗದಲ್ಲಿ ಸೆಟ್ಲ್ ಆಗುತ್ತೆ. ಇಂಪ್ಯೂರಿಟೀಸ್ ಎಲ್ಲ ನೀರಿನ ಕೆಳಭಾಗದಲ್ಲಿ ಅಂದರೆ ಕಂಟೈನರ್ನ ತಳಭಾಗದಲ್ಲಿ ಅದು ಸೆಟ್ಲ್ ಆಗುತ್ತೆ. ದ ಇಂಪ್ಯೂರಿಟೀಸ್ ದಟ್ ಆರ್ ಹೆವಿಯರ್ ದ್ಯಾನ್ ವಾಟರ್ ಸೆಟ್ಲ್ ಡೌನ್. ಯಾವಾಗ ಹೆವಿಯಾಗಿ ನೀರು ಅದರಲ್ಲಿ ಸೆಟ್ಲ್ ಆಗುತ್ತೋ ಆಗ ಇಂಪ್ಯೂರಿಟೀಸ್ ಎಲ್ಲ ಅಂದರೆ ಅಶುದ್ಧವಾದಂಥದ್ದು, ನೀರಿನಲ್ಲಿ ಕರಗದೇ ಇರುವಂತಹ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ದಿಸ್ ಪ್ರೋಸೆಸ್ ಆಫ್ ಸೆಟ್ಟಿಂಗ್ ಡೌನ್ ಆಫ್ ಹೆವಿಯರ್ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಕಾಲ್ಡ್ ಸೆಡಿಮೆಂಟೇಷನ್. ಸೊ ಈ ರೀತಿಯಾಗಿ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಎಲ್ಲ ತಳಭಾಗಕ್ಕೆ ಬಂದು ಪ್ಯೂರ್ ವಾಟರ್ ಮೇಲ್ಭಾಗಕ್ಕೆ, ಕ್ಲೀನ್ ವಾಟರು ಮೇಲ್ಭಾಗಕ್ಕೆ ಬರುತ್ತೆ. ಇದನ್ನು ನಾವು ಸೆಡಿಮೆಂಟೇಷನ್ ಅಂತ ಕರಿತೇವೆ. Once the sediments have settled down, we can see clear water at the top. ಮೇಲ್ಭಾಗದಲ್ಲಿ ನಾವು ಸೆಡಿಮೆಂಟೇಷನ್ನ ಒಂದು ಮೆಥಡನ್ನು ಯೂಸ್ ಮಾಡಿದಾಗ, ಈ ಮೆಥಡ್ ಒಂದು ಕಂಟೈನರಲ್ಲಿ ನೀರನ್ನು ಹಾಕಿ ಅದರಲ್ಲಿ ಇಂಪ್ಯೂರಿಟೀಸ್ ಸೆಟಲ್ ಡೌನ್ ಇಂಪ್ಯೂರಿಟೀಸ್. ಸೊ ಕೆಳಗಡೆ ತಳಭಾಗದಲ್ಲಿ ಇಂಪ್ಯೂರಿಟೀಸ್ ಎಲ್ಲ ಸ್ಟೋರ್ ಆಗುತ್ತೆ, ಮೇಲ್ಭಾಗದಲ್ಲಿ ಕ್ಲೀನ್ ವಾಟರನ್ನು ಕಾಣ್ತೇವೆ ಕೆಲವೊಂದು ಸಮಯ. The clean water is then poured gently into another container, so with disturbing the settled impurities. So the clean water is then poured gently into another container. Hello, school alone is I know what things about The clear water is then poured gently into another container. So next pure water ಅನ್ನು ಇನ್ನೊಂದು ಕಂಟೈನರ್ಗೆ ಸುರಿದುಕೊಂಡು ಪೌರ್ಡ್ ಅಂತಂದರೆ ಸುರಿದು. ದ ಕ್ಲೀನ್ ವಾಟರ್ ಈಸ್ ದೆನ್ ಪೂರ್ಡ್ ಜೆಂಟ್ಲಿ ವಾಟರ್ ಇನ್ ಅನದರ್ ಕಂಟೈನರ್. ಇನ್ನು ಬೇರೆ ಕಂಟೈನರ್ಗೆ ಪೌರ್ ಮಾಡೋದು. ಪೌರ್ ಅಂದರೆ ಸುರಿದುಕೊಳ್ಳೋದು. ವಿತೌಟ್ ಡಿಸ್ಟರ್ಬಿಂಗ್ ದ ಸೆಟಲ್ ಇಂಪ್ಯೂರಿಟೀಸ್. ಸೊ ಅಲ್ಲಿ ಇಂಪ್ಯೂರಿಟೀಸ್ ಏನಿರುತ್ತೆ ಅದಕ್ಕೆ ತಳಭಾಗದಲ್ಲೇ ಉಳ್ಕೊಳ್ಳುತ್ತೆ. ಸೊ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಡಿಕಂಟೇಷನ್. ಇದನ್ನು ನಾವು ಡಿಕಂಟೇಷನ್ ಅಂತ ಕರಿತೇವೆ. And next, another method of purification of water, that is filtration. In this process, the impure water is passed through a filter paper. So ಇಲ್ಲಿ ಒಂದು ಕಂಟೈನರನ್ನು ತಗೊಂಡು ಅದರಲ್ಲಿ ಒಂದು ಫಿಲ್ಟರ್ ಪೇಪರನ್ನು ಹಾಕಿ, ಸೊ ದ ಇಂಪ್ಯೂರಿಟೀಸ್ ಆರ್ ಲೆಫ್ಟ್ ಬಿಹೈಂಡ್ ಆನ್ ದ ಫಿಲ್ಟರ್ ಪೇಪರ್. ಫಿಲ್ಟರ್ ಪೇಪರಲ್ಲಿ ಆ ಇಂಪ್ಯೂರಿಟೀಸ್ ಏನಿರುತ್ತೆ, ಕೊಳಕಿನ ಅಂಶ, ಅಶುದ್ಧವಾದದ್ದೆಲ್ಲ ಫಿಲ್ಟರ್ ಪೇಪರಲ್ಲಿ ಉಳ್ಕೊಳ್ಳುತ್ತೆ. ವೈಲ್ ಕ್ಲಿಯರ್ ವಾಟರ್ ಈಸ್ ಕಲೆಕ್ಟೆಡ್ ಬಿಲೋ. ಕೆಳಗಡೆ ಏನಾಗುತ್ತೆ, ಕ್ಲಿಯರ್ ವಾಟರ್ ಅಂದರೆ ಕ್ಲೀನ್ ವಾಟರ್ ಕಲೆಕ್ಟ್ ಆಗಿರುತ್ತೆ. ಸೊ ಫಿಲ್ಟ್ರೇಷನ್ ಈಸ್ ಬೆಟರ್ ಪ್ರೋಸೆಸ್ ಟು ಪ್ಯೂರಿಫೈ ವಾಟರ್.